ಹಳ್ಳಿ ಕುಕ್ಕೆ ಏನಾದರೂ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೆಲ್ಪ್ ಕೇಳಿದ್ರೆ? ಸೈಲೆನ್ಸ್. ಯಾರು ಮಾತಾಡ್ತಾ ಇರೋದು? ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಎಕ್ಸಾಮ್ ಹಾಲಲ್ಲಿ ಮಾತಾಡಿದ್ರೆ ಹೊರಗಾಕ್ಬೇಕಾಗತ್ತೆ. ಹಲೋ ಹಲೋ, ಯಾರು? ನಾನು ಗಿರ್ಜಾ ಮಾತಾಡ್ತಾ ಇರೋದು. ನಿಮ್ಮ ಮನೆಯವರವರಲ್ಲ, ನಾನು ಅವ್ರ ಫ್ರೆಂಡು. ಫೋನ್ ಕೊಡಿ, ಹೊಸ ಅವ್ರ ತವ ಮಾತಾಡಬೇಕು ಪ್ಲೀಸು. ಓಹ್, ಮಂಗಳಮ್ಮ ಅವ್ರ ಫ್ರೆಂಡಾ? ಹ್ಞೂ ಹೌದು ಕಣ್ರವ್ವ, ಅವ್ರವ್ರಾ? ಹಾಂ, ಒಂದು ನಿಮಿಷ ಇರಿ. ಮಂಗಳಮ್ಮ, ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ದಾರೆ, ಬನ್ನಿ. ಹಲೋ, ಮಾತಾಡ್ತಾ ಇರೋದು ನಿನ್ನ ಫ್ರೆಂಡ್ ಅಲ್ಲ ಕಣೆ, ನಿನ್ನ ದುಶ್ಮನ್ ಕಾಮಿನಿ. ಮೊಲದ ತರ ಬಿಲದಲ್ಲಿದ್ದುಬಿಟ್ರೆ ಸೇಫ್ ಆಗಿರ್ತೀನಿ ಅಂತ ಒಳಗೇ ಕೂತ್ಬಿಟ್ಟಿದ್ಯಾ? ನೋ ವೇ. ನಿನಗಿರೋದು ಕೇವಲ ಈಗ 3 ಗಂಟೆ ಟೈಮ್ ಮಾತ್ರ. ಅಷ್ಟರಲ್ಲಿ ನೀನಾಗಿ ನೀನೇ ಆಚೆ ಬಂದ್ರೆ ಸರಿ, ಇಲ್ಲಾಂದ್ರೆ ಈ ಕಾಮಿನಿ ಏನು ಅಂತ ನೀನು ಚೆನ್ನಾಗಿ ಗೊತ್ತು ತಾನೆ. ನೀನು ಆಚೆ ಬರ್ದೇ ಇದ್ರೆ ನೀನಿರೋ ಮನೆಯವರಿಗೆಲ್ಲ ತೊಂದರೆ ಆಗುತ್ತೆ. ಒಪ್ಪತ್ತಿಂದ ಮನೆಗೆ ಕೆಡಕಾಗೋದಕ್ಕೆ ನೀನ್ ಬಿಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಬಾ ಹೊರಗೆ. ಮೇಡಮ್, ಒಂದು ಫೋನ್ ಮಾಡ್ಬೋದಾ? ಹಾಂ ಮಾಡಿ. ಅಜ್ಜಿ, ಫೋನ್ ಎತ್ತಿ ಅಜ್ಜಿ, ನೀವೇ ನನ್ನ ಕಾಪಾಡಬೇಕು. ನೀವು ಹೇಳಿದ್ರೆ ನನ್ನ ಪರೀಕ್ಷೆ ಬರೆಯೋದು ಬಿಡ್ತಾರೆ. ಫೋನ್ ಎತ್ತಿ ಅಜ್ಜಿ, ಹೇಳಿ ಅಜ್ಜಿ. ದೇವ್ರೆ, ಈ ದಿವಸ ನಾನು ಕಂಡಿದ್ದ ಕನಸು, ನಾನು ಅವಾಗ ಕೊಟ್ಟಿದ್ದ ಮಾತು ಎಲ್ಲ ಹಾಳಾಗೋಯ್ತೈತೆ. ದಯವಿಟ್ಟು ಅಜ್ಜಿ ಫೋನ್ ತೆಗಿಯಂಗೆ ಮಾಡು. ಇದೊಂದು ಫೋನು ರಿಸೀವ್ ಮಾಡೋ ತನಕ ಬಡ್ಕೋತಾನೆ ಇರುತ್ತೆ. ಕಾಮನ್ ಸೆನ್ಸ್ ಬೇಡ, ಬ್ಯುಸಿ ಆಗಿರ್ತಾರೆ ಅಂತ. ಯಾವೋ ನೇಣು ಹಾಕೋತಾ ಇದ್ದಾನೋ ಏನೋ. ನೋಡಿ, ಸ್ವಲ್ಪ ಫೋನ್ ರಿಸೀವ್ ಮಾಡಿ. ಅಜ್ಜಿ, ನಾನು ಕಮಲಿ ಮಾತಾಡ್ತೀವಿ. ಅಜ್ಜಿ, ನನ್ನ ಹಾಲ್ ಟಿಕೆಟ್ ಕಳ್ದೋಗೈತೆ. ಮನೆಯಾಗ್ಬಿಟ್ನ ರೋಡಲ್ಲೆಲ್ಲಾರು ಬೀಳ್ಸ್ಕೊಂಡಾಗ ಗೊತ್ತಾಯ್ತಿಲ್ಲ ಅಜ್ಜಿ. ಇಲ್ಲಿ ಪರೀಕ್ಷೆ ಬರೆಯಕ್ಕೆ ಬಿಡ್ತಿಲ್ಲ. ನೀವು ಹೇಳಿದ್ರೆ ಬಿಡ್ತಾರೆ. ಪ್ಲೀಸ್ ಒಂದು ಮಾತು ಹೇಳಿ ಅಜ್ಜಿ. ವಾವ್, ನಾನು ಕಾಲ್ ಪಿಕ್ ಮಾಡಿದ್ದು ಒಳ್ಳೇದೇ ಆಯ್ತು. ಆ ಕೆಸ್ರಿನ ಕಮ್ಲಿ ಕೆಸ್ರಲ್ಲಿ ಬಿದ್ದು ಸಾಯ್ತಿದ್ದಾಳೆ. ಸೂಪರ್. ನೀವು ಕರೆ ಮಾಡಿರುವ ಚಂದಾದಾರರು ಸದ್ಯಕ್ಕೆ ಬ್ಯುಸಿಯಾಗಿದ್ದಾರೆ. ಸ್ವಲ್ಪ ಸಮಯದ ನಂತರವೂ ಬ್ಯುಸಿಯಾಗಿರುತ್ತಾರೆ. ದಯವಿಟ್ಟು ಆಗಲು ಕರೆ ಮಾಡಬೇಡಿ. ಧನ್ಯವಾದಗಳು. ಈ ಥರ ಏನಾದರೂ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅತ್ತೆ ಫೋನ್ನ ಕದ್ದು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಏ ಕಮಲಿ, ನೀನು ಎಕ್ಸಾಮ್ ಬರಿಬೇಕಾ? ಪಾಪ, ನೀನು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಬೇಕಾದ್ರೆ ಸೂಯಿಸೈಡ್ ನೋಟ್ ಬರೆದಿಟ್ಟು ಸತ್ತು ಹೋಗು.
ಅಜ್ಜಿ ನಿಮ್ಮನ್ ಬಿಟ್ರೆ ಈಗ ನನ್ ಸಹಾಯ ಮಾಡಕ್ ಬೇರೆ ಯಾರು ಇಲ್ಲ ಅಜ್ಜಿ. ಎಲ್ಲಿದ್ದೀರಾ? ಕಮಲಿ ಅವ್ರ ಈ ಪ್ರಶ್ನೆಗಳಿಗೆಲ್ಲ ಪ್ರಿಪೇರ್ ಆಗಿರ್ತಾರ? ಪಾಪ ಅವ್ರಿಗಿದ್ದಂಥ ಕಷ್ಟದಲ್ಲಿ ಸರಿಯಾಗಿ ಓದೋಕ್ಕಾಯ್ತೋ ಇಲ್ವೋ? ಇಲ್ಲ ಕಮಲಿ ತುಂಬ ಬ್ರೈಟ್ ಸ್ಟೂಡೆಂಟ್, ಖಂಡಿತವಾಗ್ಲೂ ಪ್ರಿಪೇರ್ ಆಗಿರ್ತಾರೆ, ಚೆನ್ನಾಗಿ ಬರ್ದೇ ಬರೀತಾರೆ. ಅಲ್ಲ, ನಾನು ಯಾಕೆ ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ? ಹಾಳಾದ ಮನಸ್ಸು, ಬೇಡ ಬೇಡ ಅಂದರೂ ಕಮಲಿ ಅವ್ರ ಬಳಿನೇ ದುಂಬಿಯಾಗಿ ಹೋಗಿ ಕೂರುತ್ತೆ. ಕಮಲಿ ಅವ್ರ ಎಕ್ಸಾಮ್ ಬರೆಯೋದು ಏನೋ ನಾನೇ ಬರೆಯೋಷ್ಟು ಟೆನ್ಷನ್ ಆಗ್ತಿದೆಯಲ್ಲ. ಒಂದ್ಸಲ ಕಮಲಿ ಅವ್ರು ಬರೆಯೋದನ್ನ ನೋಡೋವರೆಗೂ ನನಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ಸರ್, ನಾನು ಪ್ರಯತ್ನ ಮಾಡಿದೆ, ಆನಿಲ್ಲ ಸರ್. ದಯವಿಟ್ಟು ಇದೊಂದ್ಸಲ ಪರೀಕ್ಷೆ ಬರೆಯಕ್ಕೆ ಬಿಟ್ಬಿಡಿ. ಟೈಮ್ ಬೇರೆ ಆಯ್ತೈತೆ ಸರ್, ಪ್ಲೀಸ್ ಬಿಟ್ಬಿಡಿ ಸರ್. ಕಮಲಿ, ನಾನು ನನ್ನ ಕಡೆಯಿಂದ ಹೇಳೋದನ್ನೆಲ್ಲ ಹೇಳಿದ್ದೀನಿ. ಸರ್, ನಾಳೆ ಖಂಡಿತವಾಗ್ಲೂ ನಾನು ಹಾಲ್ ಟಿಕೆಟ್ ತಂದು ತೋರಿಸ್ತೀನಿ ಸರ್. ನಾಳೆವರೆಗೂ ನಾನು ಕಾಯ್ತಾ ಇರಬೇಕೇನಮ್ಮ? ಪರೀಕ್ಷೆ ಇರೋದು ಕಾಲೇಜಲ್ಲ, ಇಲ್ಲ ನಿನ್ನ ಮನೇನಲ್ಲ. ನಿನ್ಗೆ ಇಷ್ಟ ಬಂದಾಗ ರೂಲ್ಸ್ ಚೇಂಜ್ ಮಾಡೋದಕ್ಕೆ. ಸರ್, ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ಇದು ನನ್ನ ಬದುಕಿನ ಪ್ರಶ್ನೆ ಸರ್. ಈ ಪರೀಕ್ಷೆ ಬರ್ದಿಲ್ಲ ಅಂದ್ರೆ 1 ವರ್ಷ ವೇಸ್ಟ್ ಆಗೋಯ್ತದೆ ಸರ್. ಪ್ಲೀಸ್ ಸರ್. ಆಗಲೇ ದೊಡ್ಡದಾಗಿ ಅನ್ನಪೂರ್ಣಮ್ಮ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿದ್ಯಲ್ಲ, ಏನೋ ಬೈದು ಫೋನ್ ಇಟ್ರಾ? ಅದಕ್ಕೆ ಈಗ ಇಲ್ಲಿ ಬಂದು ನನ್ನ ಹತ್ರ ಬೇಡ್ಕೊತಿದ್ಯಾ, ಹೌದು ತಾನೇ? ನೀನು ಫೋನ್ ಮಾಡಿದ್ರು ಅನ್ನಪೂರ್ಣ ಮೇಡಮ್ ಸಿಕ್ಕಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಇದನ್ನೆಲ್ಲ ಊರ್ಮಿಳಾ ಮೇಡಮ್ ಈಗಾಗಲೇ ಸೆಟಪ್ ಮಾಡಿದ್ದಾರೆ. ಇವತ್ತು ನೀ ನನ್ನ ಕಾಲಕ್ಕೆ ಬಿದ್ದರೂ ಸಹ ಪರೀಕ್ಷೆ ಬರೆಯೋಕೆ ನಾನು ಬಿಡಲ್ಲ. ಸರ್, ಚೆಂದಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ನನ್ನ ಕನಸು. ಬೇರೆ ಏನೇ ತಪ್ಪು ಮಾಡಿದ್ರು ನನ್ನ ಕನಸಿ ಸರ್. ಹಾಲ್ ಟಿಕೆಟ್ ಹೆಂಗೆ ಕಳ್ದೋಯ್ತು ಅಂತ ನಂಗೆ ಗೊತ್ತಾಯ್ತಿಲ್ಲ. ಅದಕ್ಕೆ ಪರೀಕ್ಷೆ ಬರೆಯೋಕೆ ಬಿಡೋಕ್ಕಿಲ್ಲ ಅಂದ್ರೆ ಪ್ಲೀಸ್ ಸರ್. ಆಗಲೇ ಹೇಳಿದ್ನಲ್ಲಮ್ಮ, ಆಗಲ್ಲ ಅಂದರೆ ಆಗಲ್ಲ. ಬೇರೆ ಟೈಮಲ್ಲಿ ಎಲ್ಲ ನನಗೆ ಗೊತ್ತಿರೋದು ಅನ್ನೋ ಹಾಗೆ ನನಗೆ ಹೇಳಕ್ಕೆ ಬರ್ತೀಯಾ? ಈಗ ನಾನು ಹೇಳೋದನ್ನು ಕೇಳು, ಮನೆಗೆ ಹೋಗು. ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆಯೋದಕ್ಕೆ ಬಿಡೋಕ್ಕಾಗಲ್ಲ. ಕಮಲಿ ಅವ್ರು ಕೂರೋ ಜಾಗ ಮಾತ್ರ ಖಾಲಿ ಇದೆಯಲ್ಲ, ಎಲ್ಲೋದ್ರು? ಎಕ್ಸ್ಕ್ಯೂಸ್ ಮೀ ಸರ್, ಶಾಲ್ ಐ ಕಮ್ ಇನ್? ಎಸ್, ಕಮ್ ಇನ್ ಸೈಡ್. ನಿಂಗಿ, ಕಮಲಿ ಅವರಲ್ಲಿ ಯಾಕೆ ಎಕ್ಸಾಮ್ ಬರೀತಿಲ್ಲ? ಸರ್, ಕಮಲಿದು ಹಾಲ್ ಟಿಕೆಟ್ ಕಳ್ದೋಗೈತೆ ಸರ್. ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಬರೆಯೋಕೆ ಬಿಡೋಕ್ಕಿಲ್ಲ ಅಂತ ಅವಳ ಪ್ರಿನ್ಸಿಪಲ್ ಆಫೀಸ್ನಾಗ ಕಳ್ಸೋರೆ ಸರ್. ಪಾಪ ಸರ್, ಸ್ಯಾನೆ ಹತ್ಕೊಂಡೇ ಹೋದ್ಲು ಸರ್. ಕಮಲಿ ಹೆಂಗಾನ ಈ ಪರೀಕ್ಷೆ ಬರೀಲೇಬೇಕು ಸರ್. ಪ್ಲೀಸ್ ಸರ್, ನೀವೇ ಏನಾನ ಸಹಾಯ ಮಾಡಬೇಕು.
ಕೇಳ್ಕೊಂಡ್ರು ಪ್ರಿನ್ಸಿಪಾಲ್ ಬಿಡಕ್ಕಿಲ್ಲ ಅಂತವ್ರೆ. ಈಗ ನಾನು ಏನ್ ಮಾಡೋದು? ಅನ್ಪೂರ್ಣ ಅಜ್ಜಿನೂ ಫೋನಲ್ಲಿ ಸಿಕ್ಕಿಲ್ಲ. ಈಗ ಯಾರ್ದವ ನನ್ನ ಕಷ್ಟ ಹೇಳ್ಕೊಳ್ಳಿ? ರಿಷಿ ಸರ್, ಟಿಕೆಟ್. ಕಮಲಿ ಅವರೇ, ಅಳ್ಬೇಡಿ. ನಂಗೆಲ್ಲ ವಿಷಯ ಗೊತ್ತಾಯ್ತು. ನೀವು ಅಳ್ಬೇಡಿ, ಅಳು ನಿಲ್ಲಿಸಿ. ಕಮಲಿ ಅವರೇ, ಬನ್ನಿ ನನ್ನ ಜೊತೆ. ಅವ್ರನ್ನ ಕರ್ಕೊಂಡು ಬಂದಿದ್ದೆ. ನೋಡಿ ರಿಷಿ ಅವರೇ, 110% ಗೊತ್ತಿತ್ತು ನನಗೆ ನೀವು ಕಮಲಿ ಪರವಾಗಿ ವಕಾಲತ್ ವಹಿಸೋದಕ್ಕೆ ಬಂದೇ ಬರ್ತೀರಾ ಅಂತ. ಸರ್, ಇದೆಲ್ಲ ಗೊತ್ತಿರೋರು ಕಮಲಿ ಅವ್ರು ಎಂಥ ಸ್ಟೂಡೆಂಟು, ಅವ್ರು ಹೇಗೆ ಓದ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಲ್ವಾ ಸರ್? ಇದೆಲ್ಲ ಗೊತ್ತಿದ್ರು ಅವ್ರಿಗೆ ಎಕ್ಸಾಮ್ಗೆ ಹೋಗೋದಕ್ಕೆ ಬಿಡ್ತಾ ಇಲ್ವಾ ಸರ್ ನೀವು? ಸರ್ ಪ್ಲೀಸ್, ಈಗ ಟೈಮ್ ಆಗ್ತದೆ, ಅವ್ರ ಎಕ್ಸಾಮ್ ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್ ಸರ್. ರಿಷಿ ಅವರೇ, ಏನಾಗಿದೆ ನಿಮಗೆ? ಇವರು ಕಂಬ್ಲಿನೇ ಆಗಿರಬಹುದು, ಈ ಕಾಲೇಜ್ ಪ್ರೆಸಿಡೆಂಟೇ ಆಗಿರಬಹುದು. ರೂಲ್ಸ್ ಎಲ್ರಿಗೂ ಒಂದೇ. ಈ ರೂಲ್ಸು ನಮ್ಮ ಕಾಲೇಜ್ ಮಾಡಿರೋದಲ್ಲ, ಯೂನಿವರ್ಸಿಟಿ ಮಾಡಿರೋ ನಿಯಮ. ಅದನ್ನು ನಾವೆಲ್ಲ ಪಾಲಿಸಲೇಬೇಕು. ಗೊತ್ತಿದೆ ತಾನೇ? ಕಾಮಿನಿ ಬಗ್ಗೆ ನಂಗೆ ಸಂದಾಗ ಗೊತ್ತು. ಅವಳು ಹೇಳ್ದಂಗೆ ಇನ್ನ 3 ಗಂಟೆಲ್ಲ ನಾನು ಆಚೆ ಕಾಲ್ ಮಾಡಲಿಲ್ಲ ಅಂದ್ರೆ ಈ ಮನೆಯವ್ರಿಗೆ ಏನಾನ ಮಾಡೇ ಮಾಡ್ತಾಳೆ. ನನ್ನಿಂದ ಈ ಮನೆಯವ್ರಿಗೆ ತೊಂದರೆ ಆಗಬಾರ್ದು. ಇದಕ್ಕಿರೋದು ಒಂದೇ ಒಂದು ಉಪಾಯ. ಇದನ್ನ ಸೀದಾ ತಾರಮ್ಮವ್ರಿಗೆ ಹೋಗಿ ಹೇಳ್ಬೇಕು. ಹೌದು, ಇನ್ನು ತಾರಮ್ಮರ್ಗೆ ಈಗಲೇ ಹೋಗಿ ಹೇಳ್ತೀನಿ. ದಿಟ ಎಲ್ಲಾನು ಹೇಳಿ ಕಾಮಿನಿಯಿಂದ ಈಡ್ ತೊಂದರೆ ಆಯ್ತೈತೆ ಅಂತ ಅವ್ರಿಗೆ ಹೇಳ್ಬಿಟ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಅವರೇ ಹೇಳ್ತಾರೆ. ಹಾ ಕಾಮಿನಿ ಅವರೇ, ರಿಷಿ ಆಗಲೇ ಹೊರಟ. ನಾನು ಹೀಗೆ ಮನೇಲಿದ್ದೆ. ಮತ್ತೆ ಏನು ಸಮಾಚಾರ ಕಾಮಿನಿ ಅವರೇ? ಇಲ್ಲ, ಇದನ್ನ ತಾರಮಾರ್ತವ ಹೇಳೋದು ಸರಿ ಇಲ್ಲ. ಅವರಿಗೆ ಕಾಮಿನಿ ಮೊದಲಿಂದನೂ ಪರಿಚಯ. ನಾನು ಹೇಳೋದನ್ನ ಹೆಂಗ್ ತಕತಾರೆ ಅಂತ ಗೊತ್ತಿಲ್ವಲ್ಲ. ಬೇಡ, ಇದನ್ನ ನೀನಾಗೆ ಬಗೆಹರಿಸ್ಕೋಬೇಕು ಗೌರಿ. ರಿಷಿ ಅವರೇ, ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡಬೇಡಿ, ಹೋಗಿ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿ. ಸರ್, ವಿತ್ ಆಲ್ ರೆಸ್ಪೆಕ್ಟ್ ಆನ್ ಯು, ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಕಮಲಿ ಅವರು ಎಲ್ಲರೂ ಹಾಗೆ ಪರೀಕ್ಷೆ ಅಂದರೆ ಎದುರ್ಕೊಂಡು ಕೂರೋರಲ್ಲ. ಎಲ್ಲರೂ ಹಾಗೆ ಓದೋದು ಅಂದರೆ ಅಸಡ್ಡೆ ತೋರಿಸೋರು ಅಲ್ಲ. ಅವ್ರಿಗೆ ಓದೋದು ಬರೆಯೋದು ಅಂದರೆ ಅಷ್ಟೊಂದು ಇಷ್ಟ. ಸರ್, ಈಗ ಟೈಮ್ ಆಗ್ತದೆ ಸರ್. ಪ್ಲೀಸ್, ನೀವು ಈ ಟೈಮಲ್ಲಿ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್.
ಪ್ಲೀಸ್. ಎಷ್ಟು ಸರಿ ಹೇಳ್ಬೇಕ್ರಿ ನಿಮಗೆ? ಆ ಹುಡುಗಿಗೇನೋ ಬುದ್ಧಿ ಇಲ್ಲ, ಪದೇ ಪದೇ ಬಂದು ಟಾರ್ಚರ್ ಕೊಡ್ತಿದ್ದಾಳೆ. ಎಜುಕೇಟೆಡ್ ಆಗಿ ನಿಮ್ಮ ಬುದ್ಧಿ ಇಲ್ಲ. ಇದೇ ನಿಮ್ಮ ಫೈನಲ್ ಡಿಸಿಷನ್ ಸರ್? ಹೌದು. ಸರಿ, ಹಾಗಾದ್ರೆ ನಾನೀಗ ಅನ್ನಪೂರ್ಣಮ್ಮ ಅಜ್ಜಿಗೆ ಕಾಲ್ ಮಾಡ್ತೀನಿ. ಇಲ್ಲೇನೇನು ನಡೀತು ಎಲ್ಲ ಹೇಳ್ತೀನಿ. ಹಾಗೆ ನೀವು ಕಮಲಿ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ ಅನ್ನೋದನ್ನು ಹೇಳ್ತೀನಿ. ಆಗ ನಿಮ್ಗಾದಂಥ ಪದೇ ಪದೇ ಟಾರ್ಚರ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಆಗ ನೋಡೋಣ. ಋಷಿ ಅವರೇ, ಒಂದು ನಿಮಿಷ. ವಾವ್ ಅನಿಕಾ, ವಾವ್! ಇಷ್ಟು ಬೇಗ ಎಲ್ಲ ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡ್ತೀಯಾ ಅಂತಲೇ ಅನ್ಕೊಂಡಿರ್ಲಿಲ್ಲ. ಯು ಆರ್ ಸೋ ಗ್ರೇಟ್. ಇನ್ನು ಮಿನಿಮಮ್ 1 hour ಆದರೂ ಟೈಮ್ ಇದೆ. ಆದರೆ ಪಾಪ ಆ ಕಮಲಿ ಎಕ್ಸಾಮ್ ಹಾಲ್ ಒಳಗೂ ಬರೋಕ್ಕಾಗಲಿಲ್ಲ. ನೋಡಮ್ಮ, 1 hour ಟೈಮ್ ಇದೆ. ಅಷ್ಟರಲ್ಲಿ ನೀವೇನು ಬರೀತೀರೋ ಅದೇ ನಿಮ್ಮ ಮಾರ್ಕ್ಸ್. ಬಿ ಕ್ವಿಕ್. ಸರ್, ಅದು ಹೇಗೆ ಸರ್ 1 ಅವರಲ್ಲಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋಕ್ಕೆ ಸಾಧ್ಯ? ರಿಷಿ ಅವರೇ, ನೀವು ಹೇಳಿದ್ರಿ ಅಂತ ಈಕೆನ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡಿದ್ದೀನಿ. ಅದರಲ್ಲೂ ಎಕ್ಸ್ಟ್ರಾ ಟೈಮ್ ಕೇಳಿದ್ರೆ ಯಾವ ನ್ಯಾಯ? ನಾನು ಬೇಕು ಅಂತ ಡಿಲೇ ಮಾಡೋದನ್ನ? ಹಾಲ್ ಟಿಕೆಟ್ ತರದೇ ಇದ್ದಿದ್ದು ಯಾರು ತಪ್ಪು? ಇನ್ನು 1 hour ಟೈಮ್ ಇದೆ, ಅದನ್ನು ವೇಸ್ಟ್ ಮಾಡಬೇಡಿ. ಕಮಲಿ ಅವರೇ, ಭಯ ಪಡಬೇಡಿ. ಖಂಡಿತ ನಿಮ್ಮ ಕೈಯಲ್ಲಿ 1 ಅವರಲ್ಲಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದಕ್ಕಾಗತ್ತೆ. ಮೊದಲು ರಿಲ್ಯಾಕ್ಸ್ ಆಗಿ, ಅದಾದಮೇಲೆ ಕರೆಕ್ಟಾಗಿ ಎಲ್ಲ ಕ್ವಶನ್ಸ್ನೂ ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ಅದಕ್ಕೆಲ್ಲನೂ ಆನ್ಸರ್ಸ್ ಮಾಡಿ. ಟೆನ್ಷನ್ ತೊಗೊಂಬೇಡಿ. ಖಂಡಿತ ನಿಮ್ಮ ಕೈಯಲ್ಲಿ ಆಗುತ್ತೆ ಕಮಲಿ ಅವರೇ. ಯು ಕ್ಯಾನ್ ಡೂ ಇಟ್. ಕಮ್ ಆನ್. ಓ ಗಾಡ್, ರಿಷಿ ಎಲ್ಲ ಹಾಳು ಮಾಡ್ತಿದ್ಯಲ್ಲೋ. ವೈ ದ ಹೆಲ್ ಡಸ್ ಹಿ ಇಂಟರ್ಫಿಯರ್?